Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ರೇವಣ್ಣ ಹುಡುಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಒಬ್ಬ ವ್ಯಕ್ತಿ ಒಂದು ಪೋಸ್ಟರ್ ಅನ್ನ ಅಂಟಿಸಿದ್ದ. ಆ ಪೋಸ್ಟರ್ ಸಂಬಂಧಪಟ್ಟಂತೆ ಈಗಾಗಲೇ ಬೆಳವಣಿಗೆ ಕೂಡ ಆಗ್ತಾ ಇದೆ. ಪ್ರಜ್ವಲ್ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಜನತಾ ಪಕ್ಷದ ನಾಗೇಶ್ ಎಂಬುವರು ಪೋಸ್ಟರ್ ಅನ್ನ ಅಂಟಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಪ್ರತಿಭಟನಾ ರೂಪಕವಾಗಿ ಈ ಒಂದು ಪೋಸ್ಟರ್ ಅನ್ನ ಅಂಟಿಸಲಾಗಿತ್ತು. ಆರೋಪಿ ಪ್ರಜ್ವಲ್ ಹುಡುಕಿ ಕೊಟ್ಟರೆ 1 ಲಕ್ಷ ಬಹುಮಾನ ಕೊಡ್ತೇವೆ ಅನ್ನುವಂಥ ಪೋಸ್ಟರ್ ಅನ್ನ ಜನತಾ ಪಕ್ಷದ ನಾಗೇಶ್ ಎಂಬುವರು ಅಂಟಿಸಿದ್ರು. ಈಗ ಪೊಲೀಸರು ನಾಗೇಶ್ ಎಂಬುವಂಥ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಜ್ವಲ್ ಹುಡುಕೊಟ್ಟವರಿಗೆ 1 ಲಕ್ಷ ಬಹುಮಾನ ಕೊಡ್ತೀವಿ ಅನ್ನುವಂಥ ಪೋಸ್ಟರ್ನ ಅಂಟಿಸಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮುನ್ಸೂಚನೆಯಾಗಿ ಅಥವಾ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ಈ ಒಂದು ಕ್ರಮವನ್ನು ಪೊಲೀಸರು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಭಟನಾ ದ್ಯೋತಕವಾಗಿ ಈ ರೀತಿ ಒಂದು ಪೋಸ್ಟರ್ನ ಅಂಟಿಸ್ತಾ ಇದ್ರು. ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ಆಗಿರುವಂಥ ನಾಗೇಶ್ ನಿರಂತರವಾದಂಥ ಪ್ರತಿಭಟನೆಗಳನ್ನ ಬೇರೆ ಬೇರೆ ವಿಚಾರದಲ್ಲಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಈಗ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಜ್ವಲ್ ವಿಚಾರಕ್ಕೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಫಲವಾಗಿವೆ. ಹೀಗಾಗಿ ಪ್ರಜ್ವಲನ್ನ ಹುಡುಕಿ ಕೊಟ್ಟರೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಒಂದು ಪೋಸ್ಟರ್ನ ಅಂಟಿಸೋದಕ್ಕೆ ಮುಂದಾಗಿದ್ದರು. ಕೂಡಲೇ ಅವರನ್ನು ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದು. ಬಹುಶಃ ಬೆಂಗಳೂರಿನ ಶಿವಾನಂದ ಕೆಳಸೇತುವೆ ಏನಿದೆ, ಶಿವಾನಂದ ಸರ್ಕಲ್ ಬಳಿ ಇರುವಂಥ ಕೆಳಸೇತುವೆ ಬಳಿ ಒಂದು ಘಟನೆ ನಡೆದಿದೆ. ಕೂಡಲೇ ಪೊಲೀಸರು ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಂಥ ಘಟನೆಗಳಿಗೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಪೊಲೀಸರು ಹೇಳ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ಮುಂದೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕ್ರಮವನ್ನು ಪೊಲೀಸರು ಮಾಡಿದ್ದಾರೆ. ಇನ್ನು ನಾಗೇಶ್ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ ಬನ್ನಿ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡಿಯುವಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ 1 ನಿಮಿಷ ಯಾಕೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ. ಸಂಸದ ಈಗಾಗಲೇ CD ಪ್ರಕರಣ ಆಗಿರ್ಬೋದು ಮತ್ತು ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು, ಇವ್ರುಗಳು ಖಂಡಿತವಾಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ತಪ್ಪು ಮಾಡಿದ್ದಾರೆ. ಆ ತಪ್ಪಿಗೆ ಖಂಡಿತವಾಗೂ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ಅವರಿಗೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ಮತ್ತೆ ವಿತ್ ಸನ್ಮಾನ, ಜನತಾ ಪಾರ್ಟಿಯಿಂದ ವಿತ್ ಸನ್ಮಾನ. ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡಿಯುವಂಥದ್ಲಿ ಪೊಲೀಸರು ಮಾಧ್ಯಮದವ್ರ ಜೊತೆಗೆ ನಾಗೇಶ್ ಮಾತಾಡುವಂಥ ಸಂದರ್ಭದಲ್ಲಿ ಅವರನ್ನು ವಶಕ್ಕೆ ಪಡೆದರು. ಈ ಒಂದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಫಲವಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೂ ಗಂಭೀರವಾಗಿ ತೆಗೆದುಕೋತಾ ಇಲ್ಲ. ಹೀಗಾಗಿ ಜನತಾ ಪಕ್ಷದ ವತಿಯಿಂದ ನಾವು 1 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡ್ತಾ ಇದ್ವಿ. ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಈ ರೀತಿಯಾದಂಥ ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ದೀವಿ ಅಂತ ಅನೌನ್ಸ್ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡ್ತಾನೆ ಪೊಲೀಸರು ಅವರನ್ನು ವಶಕ್ಕೆ ಪಡೆದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಹೇಗಿದೆ ಸಿಚುವೇಶನ್ ಅದನ್ನು ನೋಡ್ಕೊಂಬರೋಣ ಬನ್ನಿ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಹಾಗೂ ಅತ್ಯಾಚಾರದ ಆರೋಪ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರವರ ವಿರುದ್ಧವಾಗಿ ಪೋಸ್ಟರ್ ಅಭಿಯಾನವನ್ನು ಆರಂಭಿಸಿರ್ತಕ್ಕಂಥದ್ದು ಜನತಾ ಪಕ್ಷ. ಪೋಸ್ಟರ್ಗಳನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣ ಕುರಿತಾಗಿ ಪೋಸ್ಟರ್ಗಳನ್ನ ಏನು ಮಾಡಿದ್ದಾರೆ, ಪೋಸ್ಟರ್ಗಳನ್ನ ಈಗಾಗಲೇ ಪೊಲೀಸರು ಕೂಡ ಗೋಡೆಗೆ ಹಚ್ಚಿರ್ತಕ್ಕಂಥ ಪೋಸ್ಟರ್ಗಳನ್ನ ಹರಿದು ಹಾಕ್ತಿರ್ತಕ್ಕಂಥ ದೃಶ್ಯಾವಳಿಗಳು ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಈಗಾಗಲೇ ಜನತಾ ಪಕ್ಷದ ನಾಗೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಶಿವಾನಂದ ಸರ್ಕಲ್ ಸೇರಿದಂತೆ ಮತ್ತಷ್ಟು ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಪೋಸ್ಟರ್ಗಳನ್ನ ಹಚ್ಚುತ್ತೇವೆ. ಜನತಾ ಪಕ್ಷದ ವತಿಯಿಂದ ಪ್ರಜ್ವಲ್ ರೇವಣ್ಣರವರನ್ನ ಕುರಿತಂತೆ ಮಾಹಿತಿಯನ್ನು ಹುಡುಕಿಕೊಟ್ಟವರಿಗೆ ನಾವು ಅವರಿಗೆ 1 ಲಕ್ಷ ರೂಗಳ ಬಹುಮಾನವನ್ನು ಕೊಡ್ತೇವೆ ಅಂತೇಳಿ
ಪೋಸ್ಟರ್ ಗಳನ್ನ ಹಂಚಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. ಪೋಸ್ಟರ್ ನಲ್ಲಿ ಜನತಾ ಪಕ್ಷ ಕರ್ನಾಟಕ ರಾಜ್ಯ ಈ ಒಂದು ನಿಟ್ಟಿನಲ್ಲಿ ಒಂದು ಪಕ್ಷದ ವತಿಯಿಂದ ಸಂಸದ ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲಿನ ಲೈಂಗಿಕ ಮಾನಸಿಕ ದೌರ್ಜನ್ಯ ಹಾಗೂ ಪೆಂಡ್ರೈವ್ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ತಲೆಮರೆಸಿಕೊಂಡಿರ್ತಕ್ಕಂಥ ಈ ಭಾವಚಿತ್ರದಲ್ಲಿರ್ತಕ್ಕಂಥ ಆರೋಪಿಯನ್ನು ಹುಡುಕಿಕೊಟ್ಟವರಿಗೆ ಸಾರ್ವಜನಿಕರಿಗೆ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರು ಬಹುಮಾನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗುವುದು ಅಂತೇಳಿ ಪೋಸ್ಟರ್ ಅಭಿಯಾನವನ್ನು ಹಮ್ಮಿಕೊಂಡಿರತಕ್ಕಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಬಂಧಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಪೋಸ್ಟರ್ ಅಭಿಯಾನವನ್ನು ಜನತಾ ಪಕ್ಷದ ವತಿಯಿಂದ ಆಚರಿಸಿದ್ದಾರೆ. ಆದರೆ ಜನತಾ ಪಕ್ಷದ ಈ ಒಂದು ನಿಲುವಿಗೆ ಈಗಾಗಲೇ ಪೊಲೀಸರು ಕೂಡ ಅಡ್ಡಿಯನ್ನು ಪಡಿಸಿರ್ತಕ್ಕಂಥದ್ದು. ಪೊಲೀಸರು ಬಂದು ಈ ರೀತಿಯಾಗಿ ಪೋಸ್ಟರ್ಗಳನ್ನು ಅಂಟಿಸಿರೋ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು. ಮಹಿಳೆಯರ ಮೇಲೆ ರಾಜ್ಯ ಸರ್ಕಾರ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.